ಹನುಮಂತನಿಗೆ ಅವಮಾನ ಮಾಡಿದ ರಜತ್ ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿ ಎಂದು ಬಿಗ್ ಬಾಸ್ ಆದೇಶದಂತೆ ಇದೀಗ ಕಣ್ಣೀರಲ್ಲಿ ಬಿಗ್ ಬಾಸ್ ಮನೆಯಿಂದ ರಜತ್ ಆಚೆ ಹೋಗಿದ್ದಾರೆ ವೀಕ್ಷಕರೇ. ಸೊ ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ ಈ ಒಂದು ವಿಡಿಯೋವನ್ನ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗೆ ಒಬ್ಬರು ಟೀಕೆಗಳನ್ನ ಮಾಡಿಕೊಂಡು ಅವಮಾನಿಸೋದೇ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರುವಂತಹ ಒಂದು ವಿಚಾರ. ಸೊ ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ಇನ್ಸಿಡೆಂಟ್ ನಡೆದೇ ಹೋಯಿತು ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಈಗ ಫಿನಾಲೆ ಸ್ಟಾರ್ಟ್ ಆಗಿ ಫಿನಾಲೆ ಇನ್ನೇನು ಕೆಲವೇ ಒಂದು 2 ದಿನಗಳ ಬಾಕಿ. ಸೊ ಬಿಗ್ ಬಾಸ್ ಟ್ರೋಫಿಯನ್ನ ಯಾರು ಎತ್ತಿ ಹಿಡಿತಾರೆ ಅನ್ನೋದು ಕಾದು ನೋಡಬೇಕಿದೆ. ಸೊ ಇದೀಗ ಬಿಗ್ ಬಾಸ್ ಮನೆಯೊಳಗೆ 6 ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದು ಸ್ಪರ್ಧಿಗಳಿಗೆ ಭಯ, ಆ ಒಂದು ಕಡೆ ಖುಷಿ ಕೂಡ ಇದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಪಾಯಿಂಟ್ ಹಾಗೆ ಓಟ್ಗಳನ್ನ ಪಡೆದುಕೊಂಡಂತಹ ಸ್ಪರ್ಧಿಗಳು ಇದೀಗ ಫಿನಾಲೆಯ ಗ್ರ್ಯಾಂಡ್ ಫಿನಾಲೆಯಲ್ಲಿ ಟ್ರೋಫಿಯನ್ನ ಎತ್ತಿ ಮೊದಲ ಒಂದು ಸ್ಪರ್ಧೆಯಾಗಿ ಆಯ್ಕೆ ಆಗ್ತಾರೆ. ಸದ್ಯ ಇದೀಗ ರಜತ್ ಹಾಗೆ ಉಗ್ರಂ ಮಂಜು ಹಾಗೆ ಕೆಲವೊಂದಿಷ್ಟು ಸ್ಪರ್ಧಿಗಳ ನಡುವೆ ಕಿತ್ತಾಟ ಕೂಡ ಆಗಿತ್ತು. ಆದರೆ ಇವತ್ತು ಬಿಗ್ ಬಾಸ್ ಕೊಟ್ಟಂತ ಒಂದೊಂದು ಟಾಸ್ಕ್ ಗಳನ್ನ ಸ್ಪರ್ಧಿಗಳು ನಡೆಸ್ಕೊಡ್ತಾ ಇದ್ರು. ಈ ಒಂದು ಟಾಸ್ಕ್ ನಲ್ಲಿ ಸ್ಪರ್ಧಿಗಳಿಗೆ ಇದೀಗ ಏಕಾಏಕಿ ಫಿನಾಲೆ ಟೈಮಲ್ಲಿ ಒಂದು ಕೋರಿಕೆ, ಒಂದು ಬಿಗ್ ಬಾಸ್ ಫಿನಾಲೆ ಹೋಗುವಂತ ಸ್ಪರ್ಧಿಗಳಿಗೆ ಟ್ರೋಫಿ ಮುಂದೆ ಒಂದು ಬೇಡಿಕೆಗಳನ್ನ ಇಟ್ಕೊಂಡಿದ್ರು. ಸೊ ಈ ಒಂದು ಬೇಡಿಕೆಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಮತ್ತು ಹನುಮಂತನ ನಡುವೆ ಇದೀಗ ಮನಸ್ತಾಪಗಳು ಉಂಟಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಮನಸ್ತಾಪ ಯಾಕೆ ಏನಾಯ್ತು ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ರಜತ್ ಅವರು ಇದೀಗ ಹನುಮಂತನನ್ನ ಅವಮಾನವನ್ನು ಮಾಡಿದ್ದಾರೆ. ಸೊ ಸದ್ಯ ಇದೀಗ ರಜತ್ ಮತ್ತು ತ್ರಿವಿಕ್ರಮ್ ಭವ್ಯಗೌಡ ಒಂದು ಕಡೆ ಇದ್ರೆ, ಇದೀಗ ಮೋಕ್ಷಿತಾ, ಉಗ್ರಂ ಮಂಜು, ಹನುಮಂತು ಒಂದು ಕಡೆ ಆಗಿದ್ದಾರೆ. ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಏನಪ್ಪಾ ಅಂದ್ರೆ ಸ್ಪರ್ಧಿಗಳು ಒಂದು ಹೇಳಿಕೆಯನ್ನ ಕೊಡಬೇಕು. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಅವರು ಯಾವೋ ಬಿಗ್ ಬಾಸ್ ಟ್ರೋಫಿ ಏನೋ ಫಿನಾಲೆ ಹೋಗಿನಿ, ಸೊ ಆ ಒಂದು ಮಾತನ್ನ ಹೇಳ್ತಾರೆ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಒಂದು ಮಾತಿಗೆ ಹೀಯಾಳಿಸಿ ರಜತ್ ಅವರು ಒಂದು ಅವಮಾನ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋಗೆ ನಿಜಕ್ಕೂ ಬಿಗ್ ಬಾಸ್ ಅವರೇ ಇದೀಗ ರಜತ್ ಅವರನ್ನ ಆಚೆ ಕಳಿಸಿದ್ದಾರೆ ವೀಕ್ಷಕರೇ. ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಸೊ ಬಿಗ್ ಬಾಸ್ ರಜತ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.